ನೋಡ್ರಪ್ಪ, ಜೋಗ ಪಾರ್ಕಿಂಗ್ ಇದೆ. ಈಗೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೇಗಾಗಿದೆ ಹೇಳಬೇಕು ಅಂತಂದರೆ, ಜೋಗ ಇನ್ಮೇಲೆ ತುಂಬ ಕಾಸ್ಟ್ಲಿ ಆಗ್ಬೋದು. ಈಗಲೇ ಯಾರೆಲ್ಲ ನೋಡ್ಕೊತೀರ ನೋಡ್ಕೊಬಿಡಿ. ನೋಡಿ, ನಿಮಗೆ ಶಾರ್ಟ್ ಟ್ರಿಪ್ಪು ಒಂದು 700 ರುಪೀಸಲ್ಲಿ ಒಂದು ಶಾರ್ಟ್ ಟ್ರಿಪ್ಪು ಮಾಡ್ಕೊಂಬರೋಣ ಅಂತ ಇದ್ದೀನಿ. ಬನ್ನಿ ಓಡ್ಬರೋಣ. ತುಂಬಿ ತುಳ್ಕೋ ಜೋಗನ ನೋಡಬೇಕಾಗಿತ್ತು, ಆದರೆ ಏನು ಮಾಡೋಕ್ಕಾಗಲ್ಲ. ಈಗ ಬಂದುಬಿಟ್ಟಿದ್ದೀನಿ, ಇದನ್ನು ನೋಡ್ಕೊಂಡು ಹೋಗಲೇಬೇಕು. ನೋಡಿ ಹೇಗಿದೆ ನಿಮಗೂ ತೋರಿಸ್ತಾ ಇದ್ದೀನಿ. ಮೇಲ್ಗಡೆಯಿಂದ ಒಳ್ಳೆ ವ್ಯೂ ನೋಡ್ರಿ. ನಮ್ಮ ಮೈಸೂರಿನ ರೈಲ್ವೆ ಸ್ಟೇಷನ್ ಹೇಗಿದೆ, ನೈಟಲ್ಲಿ ಹೇಗೆ ಕಂಗೊಳಿಸ್ತಾ ಇದೆ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. 5ರಿಂದ 6 ಪ್ಲ್ಯಾಟ್ಫಾರ್ಮ್ಗಳಿದೆ, ತುಂಬ ಸಕ್ಕತ್ತಾಗಿದೆ. ನಾನು ಏನಕ್ಕೆ ಇಲ್ಲಿಗೆ ಬಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡೋದ. ನಾವಿವತ್ತು ರಾಜಾ ರಾಣಿ ರೋಲರ್ ರಾಕೆಟ್ ಅನ್ನೋ ಜಲಪಾತನ ನೋಡೋಕೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿದೆ ಅಂತ ಕೇಳ್ತೀರಾ? ನಿಮಗೆ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮೈಸೂರಿಂದ 320 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಬನ್ನಿ, ಮೈಸೂರಿಂದ ಹೇಗೆ ಹೋಗೋದು, ಹೇಗೆ ತಲುಪೋದು, ಅದಾದಮೇಲೆ ಒಂದು ಒಳ್ಳೆ ವ್ಯೂ ಪಾಯಿಂಟು, ಒಂದು ಒಳ್ಳೆ ಡ್ರೋನ್ ಶೂಟು ಅಂದರೆ ಹೇಗಿರಬೇಕು ಅಂದರೆ ಸೂಪರಾಗಿ ತೋರಿಸ್ಕೊಡ್ತೀನಿ ಹೇಗಿರುತ್ತೆ ಅಂತ. ಬನ್ನಿ ನೋಡಿ. ಸತತ 12 ಗಂಟೆಗಳ ಪ್ರಯಾಣ ಆದಮೇಲೆ ತಾಳಗುಪ್ಪ ಬಂದು ಸೇರ್ಕೊಂಡಿದ್ದೀವಿ. ಈಗ ಇಲ್ಲಿಂದ ಜೋಗ ಹತ್ರ ಹೋಗಬೇಕು. ಮುಂದೆ ಬಸ್ ಸ್ಟ್ಯಾಂಡ್ ಇದೆ ಅಂತ, ಬಸ್ ಸ್ಟ್ಯಾಂಡಿಂದ ಮುಂದೆ ಹೋಗಿ ಬಸ್ ಹತ್ಕೊಂಡು ಹೋಗೋದು ಸರ್. ಬನ್ನಿ ನೋಡಿ. ರೈಲ್ವೆ ಸ್ಟೇಷನ್ನಿಂದ ಆಚೆ ಬರ್ತಾ ಇದ್ದಂಗೆ ನಿಮಗೆ ಟೆಂಪೋ ಸ್ಟ್ಯಾಂಡು ಮತ್ತು ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಪಕ್ಕದಲ್ಲೇ ಬಸ್ ಬರುತ್ತೆ. ಆರಾಮಾಗಿ ಜೋಗಾಗೆ ನೀವು ಬಸ್ ಹತ್ಕೊಂಡು ಹೋಗ್ಬಿಡ್ಬೋದು. ಬರೀ ಒಂದು 25 ರೂಪಾಯಿ ಏನೋ ಚಾರ್ಜ್ ಅಷ್ಟೇ. ಜೋಗ್ ಫಾಲ್ಸ್ ಹತ್ರ ಬರೋರು ನಿಮ್ಗೇನಾರ ಈ ವ್ಯೂ ಗೊತ್ತಿದೆ ಅಂತ ಇದ್ದರೆ ಕಮೆಂಟ್ ಹಾಕಿ ಕಮೆಂಟ್ ಸೆಕ್ಷನಲ್ಲಿ, ನೋಡೋಣ ಯಾರಿಗೆಲ್ಲ ಗೊತ್ತಿದೆ ಅಂತ ಅಂದ್ಬಿಟ್ಟು. ನಾನು ಬಂದಿರೋದು ಬ್ರಿಟಿಷ್ ಬಂಗ್ಲೋ ಹತ್ರ. ಇದು ದಕ್ಷಿಣ ಕನ್ನಡದಿಂದ ಒಂದು ವ್ಯೂ ಆಗುತ್ತೆ, ಆಮೇಲೆ ಶಿವಮೊಗ್ಗ ಜಿಲ್ಲೆಯಿಂದ ಒಂದು ವ್ಯೂ ತೋರಿಸುತ್ತೆ. ಆ ವ್ಯೂ ಯಾವುದು ಅಂತ ನಿಮ್ಗೇನಾರ ಇದ್ರ ಬಗ್ಗೆ ಹಿಸ್ಟ್ರಿ ಗೊತ್ತಿದ್ರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನೋಡೋಣ. ಬನ್ನಿ, ಈಗ ನಾವು ಟ್ರೆಕ್ಕಿಂಗ್ ಮಾಡಬೇಕು. ಒಂದು ಸ್ವಲ್ಪ ಟ್ರೆಕ್ಕಿಂಗ್ ಮಾಡಿಕೊಂಡು ಆ ರಾಣಿ ಜರಿ ಅಂದರೆ ಮೇಲ್ಗಡೆಯಿಂದ ಬೀಳೋ ಜಲಪಾತನ ಹತ್ರದಿಂದ ನೋಡೋದ. ನೋಡಿ, ಈಗ ನೋಡ್ತಾ ಇದ್ದಾರಲ್ಲ, ಈ ವ್ಯೂ ಬೇರೆ ಕಡೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬ್ರಿಟಿಷ್ ಬಂಗ್ಲೋ ಹತ್ರ. ಇಲ್ಲಿಗೆ ಚಿಕ್ಕದ್ರಿಂದ ಒಂದು ಆಸೆ ಇತ್ತು ನನಗೆ, ಈ ಕಡೆ ಹೆಂಗೆ ಬರೋದು, ಏನು ಮಾಡೋದು, ಯಾವ ಥರ ಹೋಗೋದು ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಸೊ ಈಗ ದೊಡ್ಡವರಾಗಿದ್ದೀವಲ್ವ, ಅದಕ್ಕೆ ಗೊತ್ತಾಯಿತು ನನಗಂತೂ. ನೋಡಿ, ಈ ಜಾಗ ಬಂದು ಈಗ ಟ್ರೆಕ್ಕಿಂಗ್ ಮಾಡಬೇಕು. ಒಂದು 500 ಮೀಟ್ರ್ ಒಳಗಡೆ ಹೋಗಬೇಕು. ಬನ್ನಿ ಹೋಗೋಣ, ಒಂದು ಸೂಪರಾಗಿರೋ ವ್ಯೂ ತೋರಿಸ್ತೀನಿ. ನೋಡಿ, ಈ ಜಾಗಕ್ಕೆ ನೀವು ಬರಬೇಕು ಅಂತಂದರೆ ಒಂದು 6 ಗಂಟೆಯಿಂದ 8 ಗಂಟೆ ಒಳಗಡೆ ಬಂದ್ಬಿಡಿ. ಒಂದು ಅದ್ಭುತವಾದ ವ್ಯೂನ ನೋಡ್ಬೋದು. ಆಮೇಲೆ ನಮ್ಮ ಅಪ್ಪು ಅವರು ಇಲ್ಲೇ ಬಂದು ಡಿಪ್ಸ್ ಹೊಡೆದಿರೋದು. ಆಮೇಲೆ ನಮ್ಮ ಪೂಜಾ ಗಾಂಧಿ ಅವ್ರನ್ನ ಕರ್ಕೊಂಡು ಗಣೇಶ್ ಅವರು ಇಲ್ಲೇ ಬಂದು ಆ ವ್ಯೂನ ತೋರಿಸೋದು. ನೋಡಿ ಹೇಗಿದೆ, ನೋಡ್ತಾ ಇರ್ಬೋದು ನೀವು. ತುಂಬ ಸೂಪರಾಗಿದೆ, ಅಲ್ಟಿಮೇಟ್ ಆಗಿರುತ್ತೆ. ಬಂದು ಬೆಳಗ್ಗೆನೇ ನೋಡಿ ಅಂತ ಹೇಳ್ತೀನಿ ನಾನು. ನೋಡಿ, ಜಾಗ ತುಂಬ ಕಿರಿದಾಗಿರುತ್ತೆ. ನೋಡಿಕೊಂಡು ಆರಾಮಾಗಿ ಇಳ್ಕೊಂಡು ಹೋಗಿ ಆ ವ್ಯೂಗೆ ಹೋಗ್ತಾ ಇದ್ದಂಗೆ ನೀವು ತುಂಬ ಆಶ್ಚರ್ಯ ಪಡ್ತೀರ. ಜಾಗಕ್ಕೆ ಹೋಗ್ತಿದ್ದಂಗೆ ಮತ್ತೆ ಕಳೆದು ಹೋಗ್ತೀರ. ಏನಾಗ್ತೀರ ನಿಮಗೆ ಗೊತ್ತಿಲ್ಲ, ಹುಷಾರಾಗಿರಿ ಅಷ್ಟೇ. ನೋಡ್ರಿ, ಅಲ್ಲಿಂದ ನಿಮಗೆ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ಅಂತ ಅಂದ್ಕೊಂಡು ಕರ್ಕೊಂಡೇ ಬಂದೆ ಅಲ್ವಾ. ಈಗ ನೋಡಿ, ಒಂದು ಅದ್ಭುತವಾದ ವ್ಯೂ, 360 ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋ ಅಂಥ ವ್ಯೂ, ಕಳ್ಳ ಭಯ ಇಟ್ಕೊಂಡು ಮಾಡಿರೋ ಅಂಥ ವ್ಯೂ. ಅಂದರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಹೋದರೆ ಹೆಂಗೆ ಏನಾಗುತ್ತೆ, ಎಷ್ಟು ಭಯ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ನೋಡ್ತಿರ್ಬೋದು ನೀವೇ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ಆಮೇಲೆ ನೀವಂತೂ ಯಾರು ಬಂದರೆ ಇಲ್ಲಿ ಬಂದು ಈ ಥರ ಸಾಹಸ ಮಾಡೋಕ್ಕೆ ಹೋಗಬೇಡಿ. ನನಗೆ ಹೇಳಿದ್ದಿಲ್ಲ ಗುರು, ನೀನೇ ಮಾಡಿದ್ಯಾ ಅಂತ. ನನಗೂ ಕಳ್ಳಭಯ ಇಟ್ಕೊಂಡು ಮಾಡಿರೋದು. ನೋಡಿ, ಅದ್ಭುತ. ಒಂದು 900 ಅಡಿ ನೋಡಿದ್ದೀನಿ ಕೆಳಗಡೆ. ಅದೊಂದು ಖುಷಿ. ತುಂಬ ಸೂಪರಾಗಿತ್ತು. ನನಗಂತೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಚಿಕ್ಕ ವಯಸ್ಸಿಂದ ಬ್ರಿಟಿಷ್ ಬಂಗ್ಲೋ ಹತ್ರದಿಂದ ಬಂದು ವ್ಯೂ ನೋಡಬೇಕು ಅಂತ ಇತ್ತು, ಅದು ಸಾರ್ಥಕ ಆಯಿತು ನೋಡಿದ್ದು. ನೋಡಿ, ನೀವೇನಾರ ಬಂದು ಇಳಿದು ಹೋಗ್ತೀನಿ ಅಂತಂದರೆ ಹಿಂಗೆ ಬಂದು ಇಳಿದು ಹೋಗ್ಬೋದು.
ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ರಾಣಿ ಜುಳು ಜುಳು ಅಂತ ಹರಿತಾ ಇದ್ದಾಳೆ. ರೋರರ್ ಇರಬೇಕದು, ರಾಕೆಟ್ ಅದಿರಬೇಕು. ನೋಡಿ ಹೇಗಿದೆ ಸೀನರಿ, ಮಸ್ತಾಗಿದೆ ಅಲ್ಲ, ಸೂಪರ್. ನೀವು ಬಂದು ಹಿಂಗೆ ಇಳ್ಕೊಂಡು ಇಲ್ಲಿಂದ ಜಾಗ ಸಿಗುತ್ತೆ, ಆರಾಮಾಗಿ ನಡ್ಕೊಂಡು ಕೆಳಗಡೆ ಗಂಟೆ ಇಳಿಬೋದು. ನೋಡಿ ತುಂಬ ಜನಕ್ಕೆ ಅದೊಂದು ವ್ಯೂ ಪಾಯಿಂಟ್ ಗೊತ್ತು, ಅಲ್ಲೊಂದು ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಮೇಲ್ಗಡೆಯಿಂದ ಅದೊಂದು ಗೊತ್ತು. ಅದು ಬಿಟ್ಟರೆ ಈ ವ್ಯೂ ಪಾಯಿಂಟು ಯಾರಿಗೂ ಗೊತ್ತಿಲ್ಲ. ರಾಣಿ ಝರಿ ಅಂದರೆ ನಿಮಗೆ ರಾಣಿ ಝರಿಯ ಹರಿಯೋದು ದೂರದಿಂದ ನಿಂತ್ಕೊಂಡು ನೋಡೋದಕ್ಕೂ ಕಾಣಿಸುತ್ತೆ, ಇಲ್ಲಿ ಹತ್ರದಿಂದ ನೋಡೋದಕ್ಕೂ ಕಾಣಿಸುತ್ತೆ. ನೋಡಿ ಹೇಗಿದೆ. ರಾಜಾ ರಾಣಿ ರೋರರ್ ರಾಕೆಟ್ ಅಂತೀರಾ, ನೀವು ಅಲ್ಲಿ ನಿಂತ್ಕೊಂಡು ನೋಡ್ತೀರಾ ಇದನ್ನು. ಇಲ್ಲಿಂದ ಹತ್ರದಿಂದ ಯಾರಿಗೂ ಗೊತ್ತಿಲ್ಲ. ಅಲ್ಲೊಂದಿದೆ ನೋಡಿ, ಅಲ್ಲೊಂದು ಕಾಣಿಸ್ತಿರ್ಬೋದು ನಿಮಗೆ. ನೋಡಿ 4 ಫಾಲ್ಸ್ನ ಅಲ್ಲಿ ನಿಂತ್ಕೊಂಡು ನೋಡ್ತೀರಾ. ಹೇಗಿದೆ ನೋಡಿ ವ್ಯೂ. ಇದು ರಾಣಿ ಝರಿಯ ವ್ಯೂ ಪಾಯಿಂಟ್. ನೋಡಿ ಈಗ ಮೊನ್ನೆ ಎಲ್ಲ ಎಷ್ಟೊಂದು ನೀರಿತ್ತು, ಈಗ ಎಷ್ಟಿದೆ ನೀರು. ರಾಜ ರಾಕೆಟ್ ರೋರರ್ ರಾಣಿ ಇಲ್ಲಿದೆ ನೋಡಿ, 4 ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ನಾವು ಅಲ್ಲೊಂದು ವ್ಯೂ ಪಾಯಿಂಟ್ಗೆ ಹೋಗಿದ್ದೆ, ಅಲ್ಲಿಗೆ ಇಲ್ಲೊಂದು ವ್ಯೂ ಪಾಯಿಂಟ್ಗೆ ಹೋಗಿದ್ವಿ, ಹತ್ರದಿಂದ ತೋರಿಸಿದ್ನಲ್ಲ ಅದು ಬಿಟ್ಟರೆ ನೋಡಿ ಅಲ್ಲೇ ಹೋಗಿದ್ದಿದ್ದು ಪುನೀತ್ ರಾಜ್ಕುಮಾರ್ ಸರ್ ಅವರು ಅಲ್ಲೇ ಡಿಪ್ಸ್ ಮಾಡಿದ್ದು. ನೋಡಿರಿ, ಯಾವಾಗಲಿಂದ ಹೇಳ್ತಿದ್ದೆ ನಿಮಗೆ, ಶಿವಮೊಗ್ಗ ಜಿಲ್ಲೆಯಿಂದ ಒಂದು ವ್ಯೂ ಇದೆ, ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ವ್ಯೂ ಇದೆ ಅಂತ. ನೋಡಿ ರಾಜಾರಾಣಿ ರೋರರ್ ರಾಕೆಟ್ನ ನೀವು ಇದೇ ಥರ ನೋಡಿರ್ತೀರ, ರೆಗ್ಯುಲರ್ ವ್ಯೂ. ನಾನು ತೋರಿಸಿರೋವಂಥ 4 ವ್ಯೂ ತೋರಿಸಿದ್ದೀನಿ. ತುಂಬ ಅದ್ಭುತವಾಗಿರುತ್ತೆ. ಸಾಹಸ ಮಾಡೋಕ್ಕೆ ಹೋಗ್ಬಿಡಿ, ಆರಾಮಾಗಿ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನೋಡಿ ಇಲ್ಲಿಂದ ಫುಲ್ಲು ವ್ಯೂ ಕಾಣಿಸುತ್ತೆ ನಿಮಗೆ. ರಾಜಾ ರಾಣಿ ರೋರರ್ ರಾಕೆಟ್. ಮೈಸೂರಿಂದ ಜೋಗಾಗೆ ಟ್ರೈನ್ ಇದೆ, ಆರಾಮಾಗಿ 700 ರೂಪಾಯಿಲಿ ಹೋಗಿ ನೋಡ್ಕೊಂಡು ಬರ್ಬೋದು, ಒನ್ ಡೇ ಟ್ರಿಪ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.